ಕಾಮಗಾರಿ ಸಹ ಶುರುವಾಗಿದೆ. ಆದ್ರೆ ಗುದ್ದಲಿ ಪೂಜೆಗೂ ನನ್ನನ್ನ ಕರೆದಿಲ್ಲ. ಇಲ್ಲಿ ಸ್ಪಷ್ಟವಾಗಿ ಶಿಷ್ಟಾಚಾರದ ಉಲ್ಲಂಘನೆಯಾಗಿದೆ ಎಂದು ಹೇಳ್ತಾ ಇದ್ದಾರೆ. ಇನ್ನು ಒಬ್ಬ ಶಾಸಕನಾಗಿ ಹಣ ಬಂದಿರುವುದು, ಕೆಲಸ ಶುರುವಾಗುವುದು ನನಗೆ ಗೊತ್ತಿಲ್ಲ. ಕೆಕೆಆರ್ಡಿಬಿ ಇಂದ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ವಸತಿ ಶಾಲೆ ಕಟ್ಟುತ್ತಿದ್ದೇನೆ. ಈಗ ಮೈನಾರಿಟಿ ಇಲಾಖೆಯಿಂದ ಮತ್ತೆ 17 ಕೋಟಿ ಬಂದಿದೆ. ಇಲಾಖೆಯಿಂದ ಈ ರೀತಿ ಹಣ ಕೊಡೋದಾದ್ರೆ ನಾನ್ಯಾಕೆ ಕೆಕೆಆರ್ಡಿಬಿ ಇಂದ ತಗೊಂತೀನಿ? ಇದೇ ಕೆಕೆಆರ್ಡಿಬಿ ಹಣ ನಾನು ಬೇರೆ ಕೆಲಸಕ್ಕಾದ್ರೂ ಬಳಸಿಕೊಳ್ತಿದ್ದೆ. 17 ಕೋಟಿ ರೂಪಾಯಿ 17 ಕೋಟಿ ರೂಪಾಯಿ ನನ್ನ ಕ್ಷೇತ್ರಕ್ಕೆ ಮೈನಾರಿಟಿ ಫಂಡ್ ಎಲ್ಲ ಬಂದಿದೆ. ಒಂದು ವಸತಿ ಶಾಲೆ, ಕಾಂಪೌಂಡು ಮತ್ತು ಕೋಣೆಗಳು. ನನಗೆ ಗೊತ್ತೇ ಇಲ್ಲ. ನನಗೆ ಗುದ್ಲಿ ಪೂಜೆ ಮಾಡೋಕ್ಕೆ ಡಿಪಾರ್ಟ್ಮೆಂಟ್ದವ್ರು ಕರೆದೇ ಇಲ್ಲ. ಅಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ, ಕಟ್ಟಡ ಶುರುವಾಗಿದೆ. ನನಗೆ ಗೊತ್ತಿಲ್ಲ. ಒಬ್ಬ ಶಾಸಕನಾಗಿ ಅಲ್ಲೇನಾಗಿದೆ ಗೊತ್ತಾಗ, ಆಲ್ರೆಡಿ ನಾವು ಕೆಕೆಆರ್ಡಿಬಿಯಿಂದ ಶಾಲೆ ಕಟ್ತಾ ಇದ್ದೀವಿ. ಈಗ ಮತ್ತೆ ದುಡ್ಡು ಬಂದಿದೆ. ನಾವು ದುಡ್ಡು ಸರ್ಕಾರ ಮತ್ತು ಕೆಕೆಆರ್ಡಿಬಿಯಿಂದ ನಾನು ತೊಗೊಂಡು ಕಟ್ತಾ ಇದ್ದೀನಿ. ಮೌಲಾನಾ ಅಬುಲ್ ಕಲಾಂ ಆಜಾದ್ ಹಾಸ್ಟೆಲನ್ನು ಆಳಂದಲ್ಲಿ ಹೈಸ್ಕೂಲಲ್ಲಿ ಕಟ್ತಾ ಇದ್ದೀವಿ. ಈಗ ಮತ್ತೆ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ 17 ಕೋಟಿ ರೂಪಾಯಿ ಬಂದಿದೆ. ಆ ಸ್ಕೂಲ್ ಬಿಲ್ಡಿಂಗು, ಕಂಪೌಂಡು, ಇದಕ್ಕೆ 17 ಕೋಟಿ ರೂಪಾಯಿ. ಒಂದೇ ಸ್ಕೂಲಿಗೆ 2 ಬಜೆಟ್ ಆಗಿದೆ. ನಮ್ಗೆ ಗೊತ್ತಿಲ್ಲ. ಡಿಪಾರ್ಟ್ಮೆಂಟಿಂದ ಮಂಜೂರು ಮಾಡ್ತಾರೆ ಅಂತ ಗೊತ್ತಿದ್ದರೆ ನಾನು ಬೇರೆ ಕಡೆ ಉಪಯೋಗ ಮಾಡ್ತಿದ್ದೆ ಕೆಕೆಆರ್ಡಿಬಿ ದುಡ್ಡು. ಸಿರ್ಪುರ್ ಪ್ಯಾಟ್ರದಲ್ಲಿ ಬಂದಂಥ ಈ ಹಿಂದೆ ಸಿದ್ದರಾಮಯ್ಯರು 20 ಕೋಟಿ ಕೊಟ್ಟಿದ್ದರು. ಅದನ್ನು ಭಾಳಷ್ಟು ಜನ ಮಾಧ್ಯಮದವರು ಬಂದು ಸ್ವಂತ ತಾವು ಕಣ್ಣಾರೆ ಕಂಡಿದ್ರಿ. ಅದರ ಮೇಲೆ ಪುಸ್ತಕನೂ ಕೂಡ ಬರೆಸಿದ್ದೀವಿ. ಅದು ಮೌಲ್ಯಾಂಕನ ಮಾಡಿದ್ದೀವಿ. ಅದು ಯಶಸ್ವಿ. ಅದು ಈಗ ಬೋಸರಾಜ್ ಕೂಡ ಅಲ್ಲಿ ಧುಳೆ ಬರೋಕ್ಕೆ ತಯಾರಾಗಿದ್ದಾರೆ ನೋಡೋದಕ್ಕೆ ಅಂತ. ಇಲ್ಲ, ಇಲಾಖೆ ಅಲ್ಪಸಂಖ್ಯಾತರ ಇಲಾಖೆಯಿಂದ ಮಂಜೂರು ಮಾಡಿದ್ದಾರೆ. ಆದರೆ ಈಗ ನನಗೆ ಗೊತ್ತೇ ಇಲ್ಲ. ಒಬ್ಬ ಶಾಸಕರಿಗೆ ನಿಮ್ಮ ಕ್ಷೇತ್ರ ನಿಮಗೆ ಗೊತ್ತಿಲ್ಲ. ನಾನು ಬೇಡಿಕೆನೂ ಇಲ್ಲ. ಯಾಕಂದರೆ ಆಲ್ರೆಡಿ ವಸತಿ ಶಾಲೆ ಇದೆ, ಅಲ್ಲಿ ಕಂಪೌಂಡ್ ಇಲ್ಲ. ಕಂಪೌಂಡ್ ಬೇಕಾಗಿತ್ತು. ನಮ್ಗೆ ಗೊತ್ತೇ ಇಲ್ಲ. ಮಂಜೂರು 17 ಕೋಟಿ ರೂಪಾಯಿ ಮೇಲೆ ಮಂಜೂರಾಗಿದೆ. ಹಸ್ತಕ್ಷೇಪ ಅಲ್ರಿ. ಅಂದರೆ ಸರ್ಕಾರ ಈ ಥರ ಮಾಡಿದ್ರೆ ಡಬಲ್ ಖರ್ಚು, ಡುಪ್ಲಿಕೇಶನ್ ಆಗ್ತದೆ. ಶಿಷ್ಟಾಚಾರ ಪ್ರಕಾರ ನನಗೆ ಗುದ್ಲಿ ಪೂಜೆಗೂ ಕರೆದಿಲ್ಲ.